ಅಲಕನ್ ಮಗ ಯಾಕೆ ಚಿಕ್ಕಂತ ಸಾಲ ಮಾಡ್ಬೇಕಾಯ್ತು ನಿಂಗೂ ಬುದ್ಧಿ ಇಲ್ಲಕಂತ ತಕೋ. ವೌ ಅವತ್ತು ಯುಗಾದಿ ಹಬ್ಬ ಅಲ್ವವ, ಒಂಚೂರ ಎಲ್ಲ ಚೌಕ ಬೆಳೆ ಆಡೋದು ಬಾ ಅಂದ್ರು ಹೊತ್ತಿಗೆ ಹೋಗಿದೆ ಕಣಮ್ಮ. ಹೇಳ್ತಾ ಇದೆಯಲ್ಲ ನೋಡು ತಿರ್ಗವ ಚೌಕ ಬೆಳೆಗೆ ಹೋಗಿದೆ ಅಂತ. ಸರಿ ಇಲ್ಲ ಮಗ, ನಿಮ್ಮ ಅಪ್ಪ ನೋಡಿದ್ರೆ ಆ ನಾರಿ ಬೈತಾನೆ. ನಾನು ನನ್ನ ಮಗ ಹಿಂಗೆ ಹಿಂಗೆ ಅನ್ಕೊಂಡು ಸುಳ್ಳು ಹೇಳ್ಕೊಂಡು ನಾನು ಇದು ಮಾಡೋದು, ನೀನು ಹಿಂಗೆ ದುಡ್ಡೆಲ್ಲ ಅವ್ರ ಹತ್ರ ಸಾಲ ಇಸ್ಕೋಗೋದು. ನಂಗೇನವ ಗೊತ್ತು ಚಿಕ್ಕ ಅಪ್ಪನ ಕೇಳ್ತಾನೆ ಅಂತ, ಹಿಂಗೆಲ್ಲ ಗೊತ್ತಿದ್ರೆ ಇಸ್ಕತಾನೆ ಇತ್ತಿಲ್ಲ ಕಣವ ನಾನು. ಸುಮ್ಮನಿಲ್ಲ ಮಗ, ಭಾರಿ ದೊಡ್ಡ ಗನಾಂದಾರಿ ಕೆಲಸ ಮಾಡಿದ್ದೀನಿ ನಂಗೆ ಆಡ್ಬೇಡ ನೀನು. ಯಾಕಂದ್ ಮಗ ಊರವರೆಲ್ಲವ ಹೊಗೆ ಬೀಜ ಒಯ್ದವ್ರೆ, ನೀನು ಇನ್ನೂ ಉತ್ತೆ ಇಲ್ವಲ್ಲ, ಹೋಗುಳೋಗು ಪಟ ಮಾಡೋದು ಯಾವಾಗ? ನಿಮ್ಮ ಅಪ್ಪ ಕುಣಿತಾನೆ ಮನೇಲಿ ಬಂದು. ಅವ್ವ ಇವಾಗ ಅದೇ ಹೇಳಕ್ ಬಂದೆ ಕಣವ, ಆರು ಕಟ್ಕೊಂಡು ಹೋಯ್ತಾವನಿ. ಊಟ ತಂದು ಕೊಟ್ಟು ಎಲ್ಗೆಯ? ಕಟ್ಕೋಗು ಆರಾಮಂತೆ. ಯಾರು ಅಲ್ಲಿ ಕೆಳಗಡೆ ಬಿದ್ದೀವ್ರ ಸೈಡ್ಕ ಬಂದಿದ್ದೀನಿ ಕಣವ, ಉತ್ಕೊಬಿಡ್ತೀನಿ. ಅದಕ್ಕೆಯ ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ ಮನೆಗೆ. ಅಷ್ಟೊತ್ತಿಗೆ ಇಲ್ಲಿ ರಗ್ಲೆ ರಂಪಾಯಣ ಎಲ್ಲ ಮಾಡ್ತಿದ್ರಲ್ಲವ, ಎಲ್ಲ ಸೇರ್ಕೊಂಡು ಸುಮ್ಮನೆ ಆದೆ ಅತ್ತಾಗೆ. ಹೋಗ್ ಮಗ, ಯುಗಾದಿ ತಲೆಗೆ ಮಳೆನೂ ಏನಿಲ್ಲ, ಉಯ್ಗಿರೋದು ಉತ್ಕೊಂಡು ಹೊಗೆ ಬೀಜ ಉಯ್ಯೋದು ಬೇಡವಾ? ಇನ್ಯಾವಾಗ ಉಯ್ಯೋದು? ಎಲ್ಲ ಉಯ್ತವ್ರಲ್ಲ. ಸರಿ ಕಣವ, ಮತ್ತೆ ತಕಬಾ ಊಟ ಬಾ. ಆಳೆ ಎಲ್ಗೊಂಟಿದಿ ಮರಯ್ಯ, ಮನೆ ತಗು ಹೊಸ ಗಿಸ ನೋಡೋದ ಅನ್ನಂಗಿಲ್ಲ. ಆಡ್ ಮರಿಯವೆ ಒಂದು ಕಡ್ಡಿ ಸೊಪ್ಪು ತಂದು ಕಟ್ಟನಲ್ಲ ನೀನು. ಆಳೆ ಎಲ್ಗೊಂಟಿದಿ ಲೇ ಹೋಗು. ಹೊಗೆ ಪಟ ಉಯ್ಬಾರ್ದಾ? ಉಳಕ್ಕೆ ಹೋಯ್ತಾ ಅನ್ಕಂತೆ, ಹೋಗೊಂಚೂರ ಅಡುಗೆ ಮಾಡೋಗು, ತಕೋ ಕೊಟ್ಬಿಡ್ತೀನಿ. ಇನ್ನೇನು ಉಯ್ಬಾರ್ದಾ? ಇಡೀ ಊರೇ ಉಯ್ಕೊಂಡದೆ. ನಾಚಿಕೆ ಆಯ್ತದ ಕಣಪ್ಪ ನಮಗೆ. ನಾವು ಮಾಡೋ ಬಂಗ ಮಾಡಲಿಲ್ಲ ಅಂದರೆ ಯುಗಾದಿ ಹಬ್ಬಕ್ಕಿಂತ ಮೊದಲೇ ಉಯ್ಬೇಕಾಗಿತ್ತು. ನೋಡಿದ್ರೆ ಹೊಗೆ ಸಸಿಯ ಇನ್ನು ನಾವು ಹೊಲನೇ ಉಳಕ್ಕಾಗಿಲ್ಲ. ಯಾವಾಗಪ್ಪ ಉಳೋದು? ಉಳ್ ತಿನ್ಕಂದ್ಲೆ ಇವಾಗ. ಯುಗಾದಿ ಹಬ್ಬ 15 ದಿನ ಮುಂಚೆ ಬಂದದ್ಕಂತ ಹೋಗಿಸಲ್ಲ, ಏನು ಟೈಮ್ ಆಗಿಲ್ಲಕಂತೆ. ಜನ ಆಡ್ತಾರೆ, ಜನನ ಜೊತೆ ನೀನು ಆಡ್ತಿ, ಏನು ಆಯ್ಕಿಲ್ಲ ಇವಾಗ ಇದ್ರುವೆ. ಹ್ಞೂಕಂದ್ಲ ಅದನ್ನೂ ಮಾತಾಡ್ತಿದ್ರಪ್ಪ. ಈ ಸಲೇನೋ ಈಗ ಯುಗಾದಿ ಹಬ್ಬ ಒಂದು ವಾರನೋ 10 ದಿನನೋ ಮುಂಚೆ ಬಂದಿರೋದಂತಲ್ಲಪ್ಪ. ಹ್ಞೂಕನವ, ಯುಗಾದಿ ಹಬ್ಬ ಎಲ್ಲಿ ಯಾವಾಗಲೂ ಮಾರ್ಚ್ ಲಾಸ್ಟಲ್ಲೂ ಅಥವಾ ಏಪ್ರಿಲ್ ಫಸ್ಟಲ್ಲಿ ಆಯ್ತಿತ್ತು. ಈ ಸಲ ಹಿಂಗೆ ಮಧ್ಯದಲ್ಲೇ ಬಂದದಲ್ಲವ, ಅದಕ್ಕೆ ಏನು ಲೇಟ್ ಆಗಿಲ್ಲಕಂತ ತಕೋ. ನಾನು ಮಾಡೋ ನಂಗೆ ವ್ಯವಹಾರ ಗೊತ್ತುಕೊಂಡು ಸುಮ್ಮನಿರವ, ಯಾಕೆ ಹಿಂಗೆ ಆಡಿರಿ? ಸರಿ ಮಾಡು ಉಯ್ಯೋಗು. ಇದು ಒಂಚೂರ ಮನೆ ಕಡೆಗೆ ಒಂಚೂರು ತಲೆ ಕೆಡ್ಸ್ಕಲ್ಲ, ವ್ಯವಸಾಯ ಹಾಳು ಮಾಡ್ಕೋಬೇಡಿ. ಜನ ಮನೆ ಹೆಂಗೆ ಬದುಕ್ತಾವ್ರೆ ಅಂತ ನೋಡಿ ಬುದ್ಧಿ ಕಲಿ. ಅಲ್ಲ ಏನಾರು ಹೇಳಿದ್ರೆ ಬೇಜಾರು ಮಾಡ್ಕೊತೀರಿ. ಅಲ್ಲ ಒಯ್ದ ಎದ್ದಿ ಕಡ್ದು ಅವನು ಪಾಪ ಬಾಡಿಗೆಗೆ ಹೋಯ್ತದೆ. ಏನು ಮಾಡನ್ರಿ ಒಬ್ಬನೆಯ? ನಾವು ಒಂಚೂರು ಕೈ ಕೊಟ್ರೆ ಅಲ್ವಾ ಅದುವೇ ಅವನು ಮಾಡೋದು. ಸುಮ್ಮನೆ ನಡಿಲೆ, ಏನಾರು ಮಾಡ್ಬಿಟ್ಟವನ ನನ್ನ ಮಗ? ಏನಾರು ಮಾಡೋಣ ಹೇಳು? ಓಹೋ ನಡಿ, ಬಾಯ ದೊಡ್ಡದಾಗಿ ತೋರಿಸ್ಬೇಡ ಇಲ್ಲಿ. ಸುಮ್ಮನಿರತ್ತೆ ನೀವು ಹಿಂಗೆ ಮಾತಾಡಿ ಅವರು ಹೆಚ್ಕೊಂಡು ಕೂತಿರೋದಕ್ಕಂತೆ. ಹೆಚ್ಕೊಂಡ್ರು ಹೆಚ್ಕತ್ತ ಸುಮ್ಮನಿರು. ಏನೆಲ್ಲ ಆರಂಗೂ ಆಡಕ್ಕಿಲ್ಲ ನನ್ನ ಮಗ. ಸರಿ ಕಣವ, ಹೊಲ್ತಕ್ಕೆ ಹೋಯ್ತೀನಿ ನಾನು. ಏನಾರು ಅಡುಗೆ ಮಾಡ್ಕೊ ತಕ ಬನ್ನಿ ಮಾಡೋಗು. ಅಲ್ಲಕಂದ್ರತೆ ಏನು ಸಾಂಬಾರು ಮಾಡನೆ? ಏನು ಮಾಡಿ? ನಾನೇನೋ ತರಕಾರಿ ಬಂದಿತ್ತಿಲ್ವಾ, ತಗೊಂಡಿಲ್ವಾ? ಎಲ್ಲಿ ತಗೊಂಡು? 10 ರೂಪಾಯಿ ಕಾಸಿಲ್ಲ ಮನೇಲಿ. ಹಣೆಗೆ ಹಚ್ಕೊತೀನಿ ಅಂದ್ರು 1 ರೂಪಾಯಿ ಇದಿಲ್ಲ, ಕಾಸಿಲ್ಲ. ಯಾವ್ದ್ರಲ್ಲಿ ತಗೊಂಡು ಮಾಡೋಣತೆ? ರಾಕಿ ಕೊಡ್ಲಿಲ್ವಾ? ಅಯ್ಯೋ ಬಾಡಿಗೆಯವರು ದುಡ್ಡು ಕೊಟ್ಟಿಲ್ವಂತೆ ಕಣತೆ ಅವನಿಗೆ. ಇನ್ನೂ ದುಡ್ಡು ಕೊಟ್ಟಿಲ್ಲ ಕಣಮ್ಮ. ಯಾವ್ದ್ರಲ್ಲಿ ಕೂಡ ನಾನುವೇ ನನಗೆ ಪೆಟ್ರೋಲು ಕಾಸಿಲ್ಲ, ಅದೇನೋ ಪೆಟ್ರೋಲು ಅಂತೀನಿ ನೋಡು, ಡೀಸೆಲು ಕಾಸಿಲ್ಲ. ನೀನೇ 100 ರೂಪಾಯಿ ಇದ್ರೆ ಕೊಡಮ್ಮ ಅಂತ ನನ್ನೇ ಕೇಳ್ತದೆ. ಇದನ್ನ ಹತ್ರ ಇಲ್ವಂತ? ಸರಿ ಮತ್ತೆ ಹೋಗು, ಅಲ್ಲಿ ಹುಳ್ಳಿ ಕಾಳವೆಲ್ಲ ಉಪ್ಸಾರನೆ ಮಾಡೋ ಹೊತ್ತಾಗೆ. ಸರಿ ಮತ್ತೆ ಬನ್ನಿ ಸೋರಿಸ್ಕೊಡಿ ಹುಳ್ಳಿ ಕಾಳ. ತರೋಗು ಸೋರಿಸ್ಕೊಡ್ತೀನಿ. ಓವ್ ಯಾವನ್ ಎದ್ದೆಡ್ಕೆ ಉಪ್ಸಾರು ಅಂತಾನೆ ನಾಕೆ ಆಯ್ಕಿಲ್ಲ ಕಣವ. ಏನಾರ ತರಕಾರಿ ಸಾರು ಮಾಡ್ಕೊ ತಕ ಬನ್ನಿ. ಅಲ್ಲ ತರಕಾರಿ ಸಾರು ಮಾಡೋಕ್ಕೆ ಮನೇಲೊಂದು ಇದಿಲ್ಲ ಅಂತ ಅವನಿ. ಒಂದು ತರಕಾರಿ ಇಲ್ಲ, ಒಂದು ಖಾರದ ಪುಡಿ ಇಲ್ಲ, ಒಂದು ಸಂತೆ ಸಾಮಾನಿಲ್ಲ. ಯಾವ್ದ್ರಲ್ಲಿ ಮಾಡೋಣ ಮಾರಯ್ಯ? ಓ ಹಂಗಾರೆ ಏನು ಇಲ್ವಾ ಮನೇಲಿ? ಹಂಗಾರೆ ಏನೂ ಇಲ್ಲ. ಅಲ್ಲಕಂದ್ಲೆ ಒಂಚೂರ ಇದು ತಿರೋಯ್ತಾ ಖಾರದ ಪುಡಿ ಇವೆ, ಅವತ್ತು ಬಿಡ್ಸಿತಿಲ್ವಾ? ಅಲ್ಲಕನತೆ ಬರೀ ಖಾರದ ಪುಡಿಲಿ ಸಾರು ಮಾಡ್ಕೋಗೋಣ, ಬೇಯಿಸ್ಕೊಂಡು ಖಾರದ ಪುಡಿಯ ತಕೋಗೋಣ. ಭಾರಿ ಮಾತು ಕಲ್ತ್ಬಿಟ್ಟೆಕಂತ ತಕೋ ಈಗ. ಬತ್ತ ನೀನು ಇತ್ತೀಚೆಗೆ ಮೊದ್ಲಂಗಿಲ್ಲಕಂತ ನೀನು ಇರೋದು ಮಾತಾಡಿದ್ರೆ ಹಿಂಗೆ ಆಡ್ತೀರಿ ಅವ್ವ ಮಗನುವೆ. ಅಲ್ಲಕನತೆ ತರಕಾರಿ ಸಾರು ಮಾಡ್ಕೊ ಬಂತಾರಲ್ಲ, ತರಕಾರಿ ಇದ್ದಾವೆ ಹೇಳಿ ನೀವೇ? ತರಕಾರಿ ಇದ್ದಿದ್ರೆ ಮಾಡ್ಕೋಗುವೆ. ಹೆಂಗೆ ಮಾಡೋಣ ಹೇಳಿ ಸಾರ? ಇನ್ನೇನು ಖಾರದ ಪುಡಿನೇ ಬೇಯಿಸ್ಕೊ ಹೋಗ್ಬೇಕಪ್ಪ. ಹೋಗು ಹುಳ್ಳಿಕಾಳು ಬಸ್ಸಾರು ಗಿಸಾರು ಮಾಡ್ಕೊಬರೋಗು. ನನಗೆ ಉಪ್ಸಾರು ಉಣ್ಣಕ್ಕಾಯ್ಕಲ್ಲ ಕಣವ. ಇದ್ದೀನಿ ಟೈಮ್ ಆಯ್ತದೆ. ಅವಣ್ಣ ಬೇರೆ ದನ ಇಟ್ಕೊ ಬಾರೋ ಅಂತ ಕರೆದವನೇ. ಇನ್ನು ಎತ್ತಗಾರ ಹೊಡ್ಕೋಯ್ತಾನೆ ದನಗಳ. ಹೋಗಿ ಇಟ್ಕೊಬಂದು ಉಳ್ತಾರ್ತೀನಿ, ಮಾಡ್ಕೊತಕ ಬನ್ನಿ. ಹೋಗ್ ಮಗ ಹೋಗು, ಏನಾರು ಮಾಡ್ಕೊಬತ್ತೀವಿ. ಹೋಗಿ ನೀನು ಗದ್ದೆ ಬಂಗದೇನು ನೋಡೋಗಿ ಹೊಲದ ಬಂಗಗಳ. ಅಯ್ಯೋ ನಿಮ್ಮ ಅಪ್ಪ ನನ್ನ ಜೊತೆ ಹೊಸಿ ಜಗಳ ಆಡಕ್ಲಕ್ಕಂತ ನಿನ್ನ ಮಗ ನೋಡಿದ್ರೆ ಸುತ್ತಾನೆ ನನಗೆ ನಾಣೆ ಬರವ ಅಂತ. ಹೋಗ್ ಮಗ, ಅವಯ್ಯ ಒಬ್ನೇ ಏನು ಮಾಡೋನು? ಅವವ್ ನಾನೇನು ಸುಮ್ಮನೆ ಕೂತ್ಕೊಂಡನವ, ಮಾಡೋಕ್ಕಿಲ್ವ ನೀನು ಕಂಡಂಗೆಯ? ಏನು ಒಂದೊಂದಿನ ಹೊಲ್ತಕ್ಕೆ ಹೋಗ್ಲಿಲ್ಲ ಅಂದರೆ ಅಪ್ಪ ಹಿಂಗೆ ಆಡ್ತದಲ್ಲ, ಹಂಗ ಇಲ್ಲ ಅಂದ್ರೂ ಹೊಲ್ತಕ್ಕೆ ಹೋಗಿ ಏನು ಮಾಡೋಣವ? ಇದತ್ಕಲ್ವ ಇವಾಗ 6 ಕಟ್ಕೊಂಡು ಉಳಕೋಯ್ತಾರದು. ಅದನ್ನೇ ಕಣಪ್ಪ ಹೇಳಿದ್ ನಾನುವೇ, ಬಂಗ ಕಂಡು ಬಂಗ ಮಾಡಿ ಅಂತ. ಜನ ಆಡ್ಕೊಳಂಗೆ ಮಾಡಬೇಡಿ,
ಯಾವನ ಹತ್ರನೂ ನಾಕಾಣಿ ದುಡ್ಡಿಸ್ಕೊಬೇಡ ಮಗ ಸಾಲವ. ನೋಡಿ ಹಿಂಗೆ ಮಾನ ಮರ್ಯಾದೆ ಕಳ್ಕೊಳ್ಳೋದು. ನಿಮ್ಮ ಅಪ್ಪಂಗೆ ಹೊಸವನ್ ಕೋಪ ಹತ್ತಿತ್ತಿಲ್ಲ, ಕೇಳಬೇಕಾ ನೀನು ಹೆಂಡತಿ ಇಲ್ಲೇ ಅವಳೆ. ನಾನು ಸುಳ್ಳು ಹೇಳಿದ್ರೆ ರೋಡಲ್ಲಿ ಕೇಳ್ಬಿಟ್ಟಂತೆ, ಅಂಗಡಿ ತವ್ 4 ಚೆನ್ನದ ಮುಂದ್ಗಡೆ ಅದುವೇ ಮಟನ್ ತರಕ್ಕೆ ಅಂತ ಕೇಳೋದಂತೆ. ಆಗ ನಿಮ್ಮ ಅಪ್ಪ ಕರ್ಕೊಂಡೋಗಿತ್ತಲ್ಲ ಅವಣ್ಣ ಮಟನ್ ತರಕ್ಕೆ, ಅವನು ಪಕ್ಕದಲ್ಲೇ ಕೂತಿದ್ದಂತೆ ಕಣ್ಮಗ. ನಿಮ್ಮ ಅಪ್ಪಂಗೆ ಏನು ಅನ್ಸಕ್ಕಿಲ್ಲ ಅಲ್ಲ, ಮಗ ತಂದು ಮಟನ ಇವಯ್ಯ ತಂದು ಮಟನ ಸುಳ್ಳು ಹೇಳಿಲ್ವ ಮಗ, ಮನೇಲಿ ಹಿಂಗೆ ಅಲ್ವಾ ಅನ್ಸಕ್ಕಿಲ್ವಾ? ಅಯ್ಯೋವ ಹೋಗಿ ಮಟನ್ಗೆ ಅಂತಲೇ ಕೇಳಿದೆ ಕಣವ. ಮಟನ್ಗೆ ಅಂದ್ಬಿಟ್ಟು 2,000 ಇಸ್ಕೊಂಡೆ. ಅಷ್ಟೊತ್ತಿಗೆ ಅಪ್ಪ ಮಟನ್ ತಂದಿತ್ತು. ಆಗ ಹಂಗೆ ಕೊಡೋದು ಮರ್ತ್ಬಿಟ್ಟೆ ಕಣವ. ಮಟನ್ ಅಪ್ಪನೇ ತಂದಿತ್ತಲ್ಲ, ಹಂಗೆ ದೊಡವ ಊಟಕ್ಕೆ ಪಾಲ ಮಗ ಅಂತ ಫೋನ್ ಮಾಡ್ತಾ ಒಂದು 2 ಸಲ. ಹಂಗೆ ಹೊಂಟೋಗ್ಬಿಟ್ಟೆ. ಕೊಡ್ತೀನಿ ಬಿಡು, ಅವ್ನು ದುಡ್ಡೇನು ಮಾಡಿಕೊಂಡನ ನಾನು. ಬಿಟ್ಟು ಮಗ ಕರೆಕ್ಟಾಗಿ ಹೇಳು, ಏನು ನಿನ್ನ ದುಡ್ಡು ತಿನ್ಕತ್ತಿಲ್ಲ. ರೋಡ್ ಗಿಡಲ್ಲಿ ಹಿಂಗೆ ಯಾರಿಗೂ ಮನ ಕಳಿಯಕ್ಕೆ ಹೋಗ್ಬೇಡಕನಪ್ಪ, ಎಲ್ಲ ಮರ್ಯಾದಸ್ತೆಯ. ಇಂಥ ಕೆಲಸ ಇನ್ಯಾವನ್ಗಾರ ಮಾಡ್ಬಿಟ್ಟು ಅಂತ ಹೇಳೋನ್ಗೆ ಚಿಕ್ಕಣಗೆ. ಇಲ್ಲ ಕನ್ನತೆ, ನಾನು ಹೇಳೋದು ಒಂದು ಮಾತು ಅಲ್ಲ, ನಾವು ಇಸ್ಕೊಳ್ಳಿಲ್ಲ ಅಂತಿದ್ರೆ ಅವನು ಯಾಕೆ ಕೇಳ್ತಿದ? ಕುತ್ಕೋ, ನಿಂಗೆ ಏನು ಗೊತ್ತು ಅಲ್ಲ. ಏನು 15 ದಿನ ಆಗ್ಬಿಟ್ಟದ, ಏನೊಂದು ವಾರ ಆಗದೆ. ಒಂದು ವಾರಕ್ಕೆ ಸೂರೋಗಿತ್ತ ಅವನಿಗೆ. ಮಗ ಯಾಕೆ 2 ದಿನಕ್ಕೆ ಕೊಡ್ತೀನಿ ಅಂತ ಇಸ್ಕೋಬೇಕಾಗಿತ್ತು ಹೇಳಿ? ಅದ ಈ ಲೋಪ ನನ್ನ ಮಗ ಸರಿಯಾಗಿದ್ರೆ ಅವ್ರೇನು ಮಾಡೋದು ನಮ್ಮನ್ನ, ಈ ಲೋಪ ನನ್ನ ಮಗ. ಅಯ್ಯೋ ಇಲ್ಲೇ ಕೂತ್ಕೊಂಡ್ರೆ ಸುತ್ತಿ ಬಳಸಿ ನನ್ನ ತಲೆಗೆ ತಂದಿಟ್ಬಿಡ್ತಾರೆ. ನಾನು ಯುಗಾದಿ ಹಬ್ಬ ಚೌಕ ಬೆಳೆ ಆಡೋದ ಅಂತ ಇಸ್ಕೋದೆ. ಅವನು ಮನೆಗೆ ಬಂದು ಕೇಳ್ತಾನೆ ಅಂತ ನಂಗೇನು ಗೊತ್ತು. ಯಾಕೆ ಮಾಡೋದು ನನ್ನ ಮಗ ಅಲ್ಲ, ಗೆದ್ದುಬಿಡೋದ 2,000ಗೆ ಒಂದು 4,000 ಮಾಡ್ಕೊಳ್ಳೋದ, ಖರ್ಚಿಗಾಯ್ತದೆ ಅಂತ ಹೋದ್ರೆ ಆ ದುಡ್ಡು ಒಂಟೆ ಹೋಯ್ತು ನನ್ನ ಹಣೆ ಬರೋಕ್ಕೆ. ನಾನೇನು ಮಾಡಾನೆ, ಸುತ್ತಿ ಬಳಸಿ ತಲೆ ತಿಂದ್ಬಿಡ್ತಾರೆ. ತಾಡಿಯಪ್ಪ ಸುಮ್ಮನೆ ಕಡ್ದು ಅಲ್ಲಿ ತಗೊಟ್ಟೋಯ್ತೀನಿ. ತಿನ್ಕನವ ಬರ್ತೀನಿ, ಓಲೆ ಅಡುಗೆ ಮಾಡ್ಕೊಬರೋಕು ಹೋಯ್ತೀನಿ ಒಂಚೂರ. ಅಲ್ಲ ಕಣತೆ, ನಿಮ್ಮ ಮಗನ ಬುದ್ಧಿ ಸರಿಯಾ ಹೇಳಿ? ತಿರ್ಗ ನಿಮ್ಮ ಮಗನಿಗೆ ಸಪೋರ್ಟ್ ಮಾಡ್ತಿರಲ್ಲ, ಅವರು ಮುಂದಕ್ಕೆ ಅದೇ ತಪ್ಪು ಮಾಡೋಕ್ಕಿಲ್ವತ್ತೆ? ಅವ್ನು ಹೇಳಿಲ್ವಾ ಅಪ್ಪ ಮಟನ್ ತಂದಿರೋದು ಗೊತ್ತಿಲ್ಲ, ಅದಕ್ಕೆ ಮಟನ್ಗೆ ಅಂತ 2,000 ಇಸ್ಕೊಂಡೆ ಅಂತ? ಸರಿ ಕಣತೆ, ನಿಮ್ಮ ಅದಕ್ಕೆ ಬರ್ತೀನಿ. ಇಸ್ಕೊಂಡ್ರಲ್ಲ 2,000ವಾ? ಹಾಂ, ಮಟನ ಮಾವ ತಂದಿತ್ತಲ್ಲ, ವಾಪಸ್ ಕೊಡೋಕ್ಕಾಯ್ತಿಲ್ವಾ ಅವಣ್ಣಂಗೆ? ಅಯ್ಯೋ ಮರ್ತ್ಬಿಟ್ಟೇನಿಲ್ವಾ? ತಗೋತಾಗ ಅದೇನು ದೊಡ್ಡವೇ ಇದು ಅನ್ನಂಗೆ ಆಡಬೇಡ ನೀನು. ಮರ್ತ್ಬಿಟ್ಟೆ ಕಣವ, ಅವ್ದೇನು ತಿನ್ಕೊಳಕ್ಕೆಲ್ಲ ಕೊಡ್ತೀನಿ ಅಂತ ಹೇಳಿಲ್ವಾ ಅವನು? ಕುಡಿ ಹೇಳವ್ರೆ, ಭಾರಿ ದೊಡ್ಡದಾಗಿ ಹೇಳವ್ರೆ. ಕೊಡೋರು ಮಂತೆ ಮರ್ತ್ಬಿಟ್ಟರು ಇಷ್ಟಿನ ಇಟ್ಕೋಬೇಕಾಗಿತ್ತಾ? ಕೊಡ್ತೇನೆ, ಹೋಗಿ ಅಡುಗೆ ಮಾಡೋಗು. ಒಳಗೆ ಹೋಗವ್ನಿ, ಏನಾರು ಮಾಡೋಗು. ಸರ್ ಉಣ್ಣಕ್ಕಿಲ್ವಂತೆಲ್ಲವ, ಏನು ಮಾಡೋಣ ಹೇಳಿ? ಹೋಗು, ಹುಳ್ಳಿಕಾಳ ಇದು ಮಾಡು, ಕಾಯಿ ಸಾರು ಮಾಡೋ ಗೊತ್ತಾಗಿ. ಅಲ್ಲ ಕಣತೆ, ಏನು ಡೈಲಿ ಅವ್ರಿಗೆ ಒಂದು ಸಾರು ಅಂದರೆ ಏನು ಮಾಡೋಣ ಹೇಳಿ? ಉಪ್ಸಾರ ಒಂದಿನ ಉಣ್ಣಕ್ಕಿಲ್ವಲ್ಲ? ಅಯ್ಯೋ ನಾವಾಗ್ಲಿಂದ ಹಂಗೆ ಕಣವ, ನಾನು ಅಡುಗೆ ಮಾಡ್ತಿದ್ದಾಗ್ಲಿಂದ ಹಂಗೆ. ಉಪ್ಸಾರು ಅಂದರೆ ಒಲೆ ಅಂತಾನೆ. ಅಲ್ಲ ಒಂದೇ ಸಮನೆ ಮಾಡೋಕ್ಕಾಗತ್ತೆ ಅಡುಗೆಯ? ಒಂದಿನ ಹೆಚ್ಚು ಕಡಿಮೆ ಉಣ್ಬೇಕು. ಉಪ್ಸಾರ ಆದರೆ ಯಾವುದಾಗಲಿ ಮನೇಲಿ ಒಂದೇ ಸಮನೆ ನನಗೆ ಒಂದು ಸಾರೇ ಬೇಕು ಅಂದರೆ ಏನು ಮಾಡೋದು? ಅಯ್ಯೋ ಈ ಕಾದಾಡ್ಬೇಡಿ ಕಣ್ರವ, ಹೋಗಿ ನಿಮ್ಮ ತಮ್ಮಯ್ಯ ಮಾಡೋಗಿ ಯಾವ್ದು ನೋತಾಗಿ. ಮಾವ ನೋಡಿದ್ರೆ ಉಪ್ಸಾರು ಮಾಡು, ಉಂಡಿ ತುಂಬ ದಿನ ಆಯಿತು ಅಂತದೆ. ಇವ್ರು ನೋಡಿದ್ರೆ ಒಂದು ಸಾರು ಮಾಡು ಅಂತಾರೆ. ನಾನೇನು ಮಾಡೋಣ ಹೇಳಿ? ಅಯ್ಯೋ ಅವಯ್ಯ ಆಡ್ತಾನೆ, ಅವಯ್ಯನೂ ಕಾಯಿ ಸಾರು ಉಣ್ತರ್ಕಂತ ಹೋಗು. ಮಾಡೋಗು, ಇದೇ ಕಾಯಿ ಸಾರು ಮಾಡೋಗು. ಉಣ್ಣಕ್ಕಿಲ್ಲ ಜಯಣ್ಣ, ತಾಡಿರಿ ಹುಳಿಕಾಳು ತಂದು ಕೊಡ್ತೀನಿ, ಸೋರ್ಸುರಿ. ಕಾಣಕ್ಕಿಲ್ಲ ಕಣ್ಲೆ, ಸರಿಯಾಗಿ ಕಾಣಕ್ಕಿಲ್ಲ. ಜಾಲಿಸ್ಕೊಳ್ಬೇತಾಗೆ ಆದಷ್ಟ ಸೋರ್ಸಿದ್ಮೇಲೆ ಜಾಲಿಸ್ಕೊತೀನಿ. ಜಾಸ್ತಿ ಕಲ್ಲಬೇಕಂತೆ, ಅದಕ್ಕೆ ಹೇಳಿದ್ದು ನಾನು. ಜಾಲಿಸ್ಕೊ, ಜಾಸ್ತಿ ಕಲ್ಲಿದ್ರೆ ಜಾಲಿಸ್ಕೊಂಡ್ರೆ ಹೋಯ್ತವೆ ಅಂತ. ಸರಿ ಬಿಡಿ ಆಯ್ತು. ಅಲ್ಲಕ್ಕಂತಕೋ, ನಾನು ಯಾರ ಕಡಿಕೆ ಅಂತ ಬೇನೆ ಅಲ್ಲ, ಇಲ್ಲಿ ಮಗನ ಕಡೆಗೆ ನೋಡ್ಲು, ಇಲ್ಲ ಸೊಸೆ ಕಡೆಗೆ ನೋಡ್ಲು, ಇಲ್ಲಾಂದ್ರೆ ಗಂಡನ ಕಡೆಗೆ ನೋಡ್ಲು. ಅಲ್ಲ ನಮ್ಮ ಜಯಣ್ಣ ಏನೋ 2,000 ಸಾಲ ಮಾಡೇಬಿಟ್ಟ. ಮಾಡಲಿ ಬಿಡು, ಏನಂಗಾರೆ ಯಾವನು ಸಾಲನೇ ಮಾಡೋಕ್ಕಿಲ್ವಾ? ಏನು ಮಾಡಬಾರ್ದು ತಪ್ಪು ಮಾಡ್ದಾನಂಗೆ ಆಡ್ತಾರಲ್ಲ. ಅಲ್ಲ ಒಯ್ದ ಏನು 2,000 ಸಾಲ ಮಾಡ್ಬಿಡ್ತಂತೆ. ಅದಕ್ಕೆ ಏನು ಕುಣಿತಾವ್ರೆ ಮಾಡ್ದ ಅಂತ. ಗೆಯ್ಯೋ ಗಂಡಸು ಮಾಡ್ತಾನೆ, ನಾಳೆಗೆ ತೀರಿಸ್ತೇನಪ್ಪ ಅಲ್ವಪ್ಪ? ನಾನು ಹೇಳೋದು ತಪ್ಪ? ನೀವೇ ಕಮೆಂಟ್ ಮಾಡಿ ಸರಿಯೋ ತಪ್ಪ ಅಂದ್ಕೊಂಡು. ಇಲ್ಲ ಮತ್ತೆ ಯಾರೆಲ್ಲ ನೋಡ್ತಿದ್ದೀರಿ ನನ್ನ ಚಾನಲ್ನ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ನಂಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಿಮ್ಮ ಸಹಕಾರ ಕೊಡ್ರಪ್ಪ.